ಮಹೇಶ ರಜಪಣ್ಣ ಹಿಂಗ್ ಬಾಯ್ಲಿಗೆ ನೀನು ಹಬ್ಬ ಬಾಯ್ಲಿಗೆ ಸ್ವಲ್ಪ ಸೈಡ್ ನೋಡಿ ಸರ್, ಇವತ್ತು ಒಂದು ವಿಜೃಂಭಣೆ ಆದ ಒಂದು ಸಂಭ್ರಮ ಅಂತ ಹೇಳ್ಬಹುದು, ಏನ್ ಹೇಳ್ತೀರಾ ಸರ್? ದೇವರೇಗೌಡರು ಮೊದಲನೇದಾಗಿ ದೇವರೇಗೌಡರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಕೊಡ್ತಾ ಈ ಒಂದು ಹುಟ್ಟುಹಬ್ಬದ ದಿವಸ ಇಲ್ಲಿ ರಕ್ತದಾನ ಶಿಬಿರ ಮತ್ತು ಉಚಿತ ಕಣ್ಣಿನ ಚಿಕಿತ್ಸೆ ಎಲ್ಲ ಏರ್ಪಡಿಸಿದ್ದಾರೆ. ಮತ್ತು ಎಲ್ಲ ಸಾರ್ವಜನಿಕರು ದೇವರೇಗೌಡರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಅವ್ರ ಹುಟ್ಟುಹಬ್ಬ ಆಚರಿಸಿದ್ದು ಎಲ್ಲರೂ ಇಲ್ಲಿ ಕಾರ್ಯಕರ್ತರು ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿಯಿಂದ ಎಲ್ಲರೂ ಬಂದು ಇಲ್ಲಿ ಅವ್ರಿಗೆ ಶುಭಾಶಯ ಕೊಡ್ತಾ ಇದ್ದಾರೆ ಸರ್. ಮತ್ತೆ ವಿಶೇಷವಾಗಿ ಬೇರೆ ಯಾವ ರೀತಿ ಏನಾದರೂ ಒಂದು ಹೊಸ ಸುದ್ದಿ ಹೇಳ್ತೀರಾ? ಹೊಸ ಸುದ್ದಿ ಏನಿಲ್ಲ ಸರ್, ಮುಂದೆ ಈಗ GBA ಚುನಾವಣೆ ಇದೆ, ಅದೇ ಹೊಸ ಸುದ್ದಿ. ಈಗ ಅದ್ರ ಮೇಲೆ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕು, ಪಕ್ಷ ಸಂಘಟನೆ ಮಾಡ್ಕೊಂಡು GBA ಚುನಾವಣೆ ಮುಂದಿನ ದಿಕ್ಸೂಚಿ ಆಗುತ್ತೆ. ಕರ್ನಾಟಕ ರಾಜ್ಯದ ಮುಂದಿನ ವಿಧಾನಸಭೆ ಎಲೆಕ್ಷನ್ಗೆ ಇದೊಂದು GBA ಒಂದು ದಿಕ್ಸೂಚಿ ಆಗುತ್ತೆ. ಇದ್ರ ಮೇಲೆ ನಮ್ಮ ಕಾರ್ಯಕರ್ತರದು ಕೆಲಸ ಶುರುವಾಗಿದೆ. ನಾವು ಅವತ್ತಿಂದ 3 ವರ್ಷದಿಂದ ಸಂಘಟನೆ ಏನು ಸುಮ್ಮನೆ ಇಲ್ಲ, ಸಂಘಟನೆ ಮಾಡ್ತಾನೆ ಇದ್ದೀವಿ. ಇನ್ಮೇಲೆ ಇನ್ನೂ ಜೋರಾಗುತ್ತೆ. ಇನ್ನು ಯಾಕಂದ್ರೆ ಈ ಎಲೆಕ್ಷನ್ GBA ಎಲೆಕ್ಷನ್ ಈ ಹತ್ರದಲ್ಲಿರೋದ್ರಿಂದ ಈ 2 ತಿಂಗಳು ಸುಪ್ರೀಂ ಕೋರ್ಟ್ ಏನು ನಿಮಗೆ ಆಗಸ್ಟ್ 31 ಎಲೆಕ್ಷನ್ ಮಾಡಬೇಕು ಅಂತ ಏನು ಹೇಳಿದ್ದಾರೆ, ಅದ್ರ ಬಗ್ಗೆ ನಾವು ಕಾರ್ಯೋನ್ಮುಖ ಆಗಿದೆ. ಮತ್ತೆ ಎಲ್ಲ ಒಂದು ನಿಮ್ಮ ಈ ವಾರ್ಡ್ನ ಸದಸ್ಯರಿರ್ಬೋದು ಮತ್ತೆ ಮುಖಂಡರಿರ್ಬೋದು, ಎಲ್ಲರಿಗೂ ತಮ್ಮ ಕಡೆಯಿಂದ ಏನು ಒಂದು ಸುದ್ದಿ ಹೇಳ್ತಾರೆ? ಎಲ್ಲರಿಗೂ ದೇವರೇಗೌಡರ ಪರವಾಗಿ ಅವ್ರ ಹುಟ್ಟುಹಬ್ಬಕ್ಕೆ ಶುಭಾಶಯ ಎಲ್ಲರಿಗೂ ನಾವು ಶುಭ ಕೋರ್ತಾ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಗ್ಗಟ್ಟಾಗಿ GBA ಚುನಾವಣೆ ಎದುರಿಸೋದಕ್ಕೆ ಎಲ್ಲರೂ ರೆಡಿಯಾಗಿರ್ರಿ ಅಂತ ಹೇಳಿ ನಮ್ಮ ಕಾರ್ಯಕರ್ತರಿಗೆ ಮತ್ತು ಮುಖಂಡರುಗಳು ಎಲ್ಲಾನು ಅವ್ರಿಗೆ ನಾವು ಹೇಳ್ತೀವಿ. ಕುಮಾರಣ್ಣವ್ರ ಕಡೆಯಿಂದ ಏನಾದರೂ ಹೊಸ ನಿಮಗೇನಾದ್ರು ಆದೇಶಗಳಿದಾವ ಸರ್? ಕುಮಾರಣ್ಣವರು ಈಗ ಹೇಳಿದ್ದಾರೆ, ನೀವೆಲ್ಲ ಕೆಲಸ ಮಾಡ್ರಿ, GBA ನೀವೇನು ಈಗ ಯಾರು ಮನೇಲಿ ಇರಂಗಿಲ್ಲ. ಕುಮಾರಣ್ಣವ್ರು ಈಗ ಮೊನ್ನೆನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮುಂದಿನ ಎಲ್ಲ ಈಗ ನೀವು ಫೋಟೋ ಮಾಡ್ಕೊಂಡು ನೀವು ಅದು ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಆ ಥರ ಎಲ್ಲ ಪಕ್ಷ ಸಂಘಟನೆ ಮನೆಗೆ ವಿಸಿಟ್ ಮಾಡ್ತಾ ಪಕ್ಷ ಸಂಘಟನೆ ಮಾಡ್ರಿ, ಅದು ಕುಮಾರಣ್ಣವ್ರು ಈಗ ಹೇಳಿದ್ದಾರೆ. ಆ ಕೆಲಸ ನಾವು ಮುಂದಿನ ಕಾರ್ಯಕರ್ತರು ಹುರಿದುಂಬಿಸಿ ಆ ಕೆಲಸ ಮಾಡೋಕ್ಕೆ ನಾವು ಶುರು ಮಾಡಿದ್ವಿ. ತಮ್ಮ ಪರಿಚಯ ಮಾಡ್ಕೊಂಬಿಡಿ ಸರ್. ನನ್ನ ಹೆಸರು ಹರೀಶ್ ಕುಮಾರ್ B. ಉಳ್ಳಾಡು ಅಂತ. ಉಳ್ಳಾಡು ರೋಡಲ್ಲಿ ಮೈತ್ರಿ ಅಭ್ಯರ್ಥಿ ಆಕಾಂಕ್ಷಿ ಗೌಡ್ರು ನಮಗೆ ಅಂತಾನೆ ಹೇಳಿದ್ದಾರೆ. ನಾವು ಬಿಜೆಪಿ ಮತ್ತೆ JDS ಯಾರಿಗೆ ಮೈತ್ರಿ ಅಭ್ಯರ್ಥಿ ಇದು ಮಾಡ್ತಾರೋ ನಾವು ಒಬ್ರು ಆಕಾಂಕ್ಷಿ ಆಗಿದ್ವಿ, ಅದ್ರ ಮೇಲೆ ಕೆಲಸ ಮಾಡಿ ನಮ್ಮ ಗೌಡ್ರು ಹೇಳಿದ್ದಾರೆ. ಅದರಿಂದ ನಾವು ನಮ್ಮ ಕಾರ್ಯಕರ್ತರೆಲ್ಲ ಒಗ್ಗಟ್ಟಾಗಿ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಆಲ್ರೆಡಿ ಉಳ್ಳಾಳ್ವಾಡ. ಮತ್ತೆ ಜನಗಳ ಅಭಿಪ್ರಾಯ ಯಾವ ರೀತಿ ಇದೆ ಸರ್? ಜನಗಳು ನಮಗೆಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ. ಮೈತ್ರಿ ಅಭ್ಯರ್ಥಿಯಿಂದ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಚೆನ್ನಾಗಿದೆ. 2-3 ವರ್ಷ ಆಗಿದೆ ಎಲೆಕ್ಷನ್ ಆಗಿ. ಈಗ ಏನಾಗಿದೆ ಅಂದ್ರೆ ಜನಗಳು ಏನು ಈ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗಿ 3 ವರ್ಷದಿಂದ ಸುಮಾರು ವರ್ಷ ಎಲೆಕ್ಷನ್ ಆಗಿಲ್ಲ. ಈಗ ಜನಗಳು ಎಲ್ಲ ಎಲೆಕ್ಷನ್ ಕೇಳ್ತಾರೆ. ಯಾವ ಪಂಚಾಯತಿ ಎಲೆಕ್ಷನ್ ಆಗ್ತಾ ಇಲ್ಲ, ಜಿಲ್ಲಾ ಪಂಚಾಯತಿ ಆಗ್ತಾ ಇಲ್ಲ, ತಾಲೂಕ್ ಪಂಚಾಯತಿ ಆಗ್ತಾ ಇಲ್ಲ. ಸರ್ಕಾರದ ವೈಫಲ್ಯತೆಗಳು ಎದ್ದು ಕಾಣಿಸ್ತಾ ಇದೆ. ಜನಗಳು ಕೇಳ್ತಾರೆ. ಈಗ ಎಲೆಕ್ಷನ್ ಆದ್ರೆ ವೋಟ್ ಹಾಕಕ್ಕೆಲ್ಲ ಜನ ರೆಡಿ ಇದ್ದಾರೆ. ಇವಾಗ ಕಾಂಗ್ರೆಸ್ ಪಕ್ಷನ ನಿರ್ಮೂಲನೆ ಆಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ. ಈಗ ನಿಮಗೂ ಗೊತ್ತು, ಕುಮಾರಣ್ಣ ಮತ್ತೆ ಬಿಜೆಪಿ ನೇತೃತ್ವದಲ್ಲಿ NDA ನೇತೃತ್ವದಲ್ಲಿ ಬಿಜೆಪಿ JDS ಮುಂದೆ ಅಧಿಕಾರಕ್ಕೆ ಬಂದೇ ಬರ್ತದೆ. GBAಯಲ್ಲೂ ಬರುತ್ತದೆ, ರಾಜ್ಯದ ಚುಕ್ಕಾಣಿನೂ ಹಿಡಿತದೆ. ಸರ್ ತಮ್ಮ ಕಡೆ ವಿಶ್ ಮಾಡ್ಬಿಡಿ. ದೇವರೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇವತ್ತು ಏನು ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ JDS ಕಾರ್ಯಕರ್ತರು ಅವರಿಗೆ ಶುಭಾಶಯ ಕೋರಕ್ಕೆ ಬಂದಿದ್ದಾರೆ. ಎಲ್ರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳ್ತಾ ಇವತ್ತು ದೇವರೇಗೌಡರು
ಇವಾಗ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಒಳ್ಳೆ ಕೆಲಸಗಳು ಮಾಡ್ತಾರೆ ಯಶವಂತಪುರದಲ್ಲಿ. ಮುಂದಿನ GBA ಚುನಾವಣೆ ಅವ್ರ ನೇತೃತ್ವದಲ್ಲಿ ನಡೀತದೆ. ನಮ್ಮ ಅಧಿಕೃತ ಅಭ್ಯರ್ಥಿಗಳೆಲ್ಲರನ್ನೂ ಅವರೇ ಆಯ್ಕೆ ಮಾಡ್ಕೊಂಡು ಅವ್ರ ನೇತೃತ್ವದಲ್ಲಿ ಚುನಾವಣೆ ಮಾಡಿ ಈ GBA ಚುಕ್ಕಾಣಿ ಹಿಡಿಸ್ತಾರೆ ಅಂತ ಹೇಳಿ ನಂಬಿಕೆ ಮಾಡ್ತಾ ನೆಕ್ಸ್ಟ್ ಮುಂದಿನ ದಿನದಲ್ಲಿ ಈ ಸರ್ಕಾರ ವೈಫಲ್ಯ ಇಡೀ ರಾಜ್ಯಕ್ಕೆ ಗೊತ್ತು, ಜನತೆಗೆ. ಆದರೆ ಮುಂದಿನ ದಿನದಲ್ಲಿ ಕುಮಾರಣ್ಣ ನೇತೃತ್ವದ ಸರ್ಕಾರ ಒಳ್ಳೆ ಅಧಿಕಾರ ಕೊಡ್ತದೆ ಅಂತ ಹೇಳ್ತಾ ನಾನು ಈ ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ಶ್ರೀಯುತ ಜವರೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ, ಧನ್ಯವಾದ. ಇವತ್ತು ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸ್ಕೊಳ್ತಾವ್ರೆ. ಅವ್ರು ಆಚರಿಸ್ತಿರ್ತಕ್ಕಂಥವ್ರು ಅವರ ಅಭಿಮಾನಿಗಳು, ಅವರ ಒಂದು ಪಕ್ಷದ ಸಂಘಟಕರೆಲ್ಲ ಬಂದಿಲ್ಲಿ ಆಚರಿಸ್ತವ್ರೆ, ಕಾರ್ಯಕರ್ತರೆಲ್ಲ ಆಚರಿಸ್ತವ್ರೆ. ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಉಳ್ಳಾಳ್ ವಾರ್ಡಿಂದ ಬಂದಿರತಕ್ಕಂಥ ನಾವು ಈ ಬಸಪ್ಪನವರ ಮನೆಗೆ ಅವರ ಮಕ್ಕಳಿಗೆ ಯಾವುದೊಂದು ಈಗ ಮುಂಬರುವ ಒಂದು ಚುನಾವಣೆಯಲ್ಲಿ ಒಂದು GBA ಒಂದು NDA ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ. ಸೊ ಹಾಗಾಗಿ ಪಕ್ಷ ಸಂಘಟನೆ ಮಾಡೋದ್ರ ಜೊತೆಗೆ ಜನರ ಜೊತೆಗೆಲ್ಲ ಬೆರೆತು ಒಳ್ಳೆ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾವೆ. ಸೊ ಹೀಗೆ ಸಾಗಲಿ. ಅವ್ರಿಗೆ ಮಾನ್ಯ ಜವರೇಗೌಡರಿಗೆ ಆರೋಗ್ಯ ಆಯುಷು ನೀಡಲಿ, ಮುಂಬರುವ ದಿನಗಳಲ್ಲಿ ಮತ್ತೆ ಉನ್ನತ ಸ್ಥಾನಕ್ಕೆ ಬರಲಿ, ಗೆದ್ದು ಬರಲಿ. ಸೊ ನಮ್ಮ ಈ ಒಂದು ರಾಜ್ಯದ ಚುಕ್ಕಾಣಿಯಲ್ಲಿ ಅವರ ಒಂದು ಪಾತ್ರ ಇರಲಿ ಅಂತ ಹೇಳ್ತಾ ಎರಡು ಮಾತನ್ನ ಆಡ್ಲಿಕ್ಕೆ. ಇವತ್ತು ಜವರೇಗೌಡರು ಹುಟ್ಟುಹಬ್ಬ ಇದೆ, ಅವರ ಹಾರ್ದಿಕ ಶುಭಾಶಯಗಳು. ನಮ್ಮ ಟೀಮ್ ಎಲ್ಲರೂ ಶುಭ ಕೋರಿಸ್ತಾ ಇದ್ದಾರೆ. ಧನ್ಯವಾದ. ಜವರೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮಸ್ಕಾರ. ಇಂದಿನ ನಮ್ಮ JDSನ ಜವರೇಗೌಡರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಶಕ್ತಿಯನ್ನು ಕೊಡಲಿ ತಾಯಿ ರಾಜರಾಜೇಶ್ವರಿ ಅಂತ ಹೇಳಿ ನಾನು ಕೋರ್ಕೊಳ್ತೇನೆ. ಹಾಗೂ ನಮ್ಮ ವಾರ್ಡಿನ ಎಲ್ಲ ಮುಖಂಡರ ಜೊತೆ ನಾವು ಕೂಡ ಬಂದು ಅವರಿಗೆ ಶುಭವನ್ನು ಕೋರೋಣ ಅಂತ ಹೇಳಿ ಬಂದಿದ್ದೀವಿ. ಥ್ಯಾಂಕ್ ಯು. ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಅವರಿಗೆ ಜನಸೇವೆ ಮಾಡೋಕ್ಕೆ ಇನ್ನೂ ಅತಿ ಶಕ್ತಿ ಕೊಡಲಿ ತಾಯಿ ಚಾಮುಂಡೇಶ್ವರಿ ಅಂತ ಧನ್ಯವಾದ. ಇವತ್ತು ಜವರೇಗೌಡರು ಹುಟ್ಟುಹಬ್ಬ ವಿಶೇಷವಾದ ದಿನ. ಅವರು ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ವ್ಯಕ್ತಿ, ಹಾಗೆ ಜನಪರ ಕೆಲಸನ ಮಾಡ್ತಕ್ಕಂಥ ಕಾಳಜಿ ಹೊಂದಿರತಕ್ಕಂಥ ವ್ಯಕ್ತಿ. ಸೊ ಈ ವಯಸ್ಸಲ್ಲೂ ಅಷ್ಟು ಲವಲವಿಕೆ ಆಗಿ ಓಡಾಡಿಕೊಂಡು ಜನಪರ ಕೆಲಸಗಳನ್ನು ಮಾಡ್ತಾ ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಾರೆ. ಸರ್, ಇವತ್ತು ವಿಶೇಷವಾದಂಥ ದಿನ ಅಂತ ಹೇಳಿದ್ರೆ ಇದು ಯಶವಂತಪುರ ಕ್ಷೇತ್ರಕ್ಕೆ ಒಂದು ವಿಶೇಷವಾದಂಥ ದಿನ. ಜನತಾದಳದ ಗಟ್ಟಿ ಬೇರೆಗಳಲ್ಲಿ ಒಂದು ಗಟ್ಟಿಯಾಗಿ ನಿಂತಹ ವ್ಯಕ್ತಿಯ ಒಂದು ಹುಟ್ಟುಹಬ್ಬ ಅಂತಂದ್ರೆ ವಿಶೇಷವಾದ ಕಾರ್ಯಕ್ರಮ ಇನ್ನೇನು ಬೇಕು ಸರ್. ನೋಡ್ತಾ ಇದೀವಿ, ಜನತಾದಳ ಈ ಸರ್ಕಾರ ಇದ್ದಂಥ ಕಾಲದಲ್ಲಿ ಕೊಟ್ಟಂತಹ ಕಾರ್ಯಕ್ರಮಗಳು ದೇವೇಗೌಡರು ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ಇವತ್ತು ಚಿರಸ್ಥಾಯಿಯಾಗಿ ಇವತ್ತು ಬೆಂಗಳೂರು ಒಂದು ಬೃಹತ್ ಮಹಾನಗರ ಪಾಲಿಕೆಗೆ 16 ಹಳ್ಳಿಗಳನ್ನ 110 ಹಳ್ಳಿಗಳನ್ನ ಸೇರಿಸಿ ಒಂದು ನಗರವನ್ನು ಮಾಡಿ ಅವ್ರದೇ ಆದಂಥ ಕಾಂಟ್ರಿಬ್ಯೂಷನ್, ಕುಡಿಯ ನೀರು ಇರ್ಬೋದು, ಹಲವಾರು ಯೋಜನೆಗಳನ್ನು ಕೊಟ್ಟಿದ್ದಾರೆ. ಅಂಥದ್ದಲ್ಲಿ ಜವರೇಗೌಡರು ಜನತಾದಳದ ಕಟ್ಟಾಳವಾಗಿ ಅಂದಿನಿಂದ ಹಿಂದಿನ ತನಕ 4 ಚುನಾವಣೆಗಳನ್ನು ಸಹ ಎದುರಿಸಿ ಪರಾಭವಗೊಂಡ್ರೂ ಸಹ ಎದೆಗುಂದದೆ ಇವತ್ತು ಸಹ ಒಂದು ನವಚೈತನ್ಯವನ್ನು ಮೂಡಿಸಿಕೊಂಡು ಯುವಕರ ತರ ಮುಂದೆ ನುಗ್ತಿದ್ದಾರೆ. ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಈ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಶಕ್ತಿಯನ್ನ, ಸಾಮರ್ಥ್ಯವನ್ನು ಕೊಡಲಿ. ಮುಂದಿನ ಒಳ್ಳೆ ಜನಪರ ಕಾರ್ಯಕ್ರಮ ತೊಡಸ್ಕೊಳ್ಳುವಂತ ಆಶೀರ್ವಾದ ಭಗವಂತ ಮಾಡಲಿ ಅಂತ ಅವ್ರಿಗೆ ನಾವು ವಿಜಯಶ್ರೀ ಬಡಾವಣೆ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ. ಸರ್, ಇವತ್ತು ಒಂದು ವಿಶೇಷವಾದ ಒಂದು ಹಬ್ಬ ಅಂತ ಹೇಳ್ಬೋದು. ಇಲ್ಲಿ ಏನು ಹೇಳ್ತೀರಾ ಸರ್? ಜವರೇಗೌಡರದ್ದು ಇವತ್ತು ಹುಟ್ಟಿದ ದಿನ, ಅವ್ರಿಗೆ ಶುಭ ಕೋರಲಿಕ್ಕೆ ಇವತ್ತು ಆಗಮಿಸಿದ್ದೇವೆ. ಜವರೇಗೌಡರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ JDS ಪಕ್ಷದ ಹಿರಿಯ ಮುಖಂಡರು. JDS ಪಕ್ಷದ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು, ವಿಧಾನ ಪರಿಷತ್ತಿನ ಸದಸ್ಯರು, ಮುಂದೆ ಭಾವಿ MLA ನಮ್ಮ ಕ್ಷೇತ್ರದಿಂದ. ಮುಂದೆ ಈ ಕ್ಷೇತ್ರದಲ್ಲಿ ನಮ್ಮದೊಂದು ಕನಸಿದೆ, ಜನತಾದಳದ ಎಲ್ಲ ಕಾರ್ಯಕರ್ತರ ಒಂದು ಬಯಕೆ ಇದೆ. ಜವರೇಗೌಡರನ್ನ ಈ ಕ್ಷೇತ್ರದಲ್ಲಿ MLA ಆಗಿ 28ಕ್ಕೆ ನೋಡಬೇಕು. ಅದೇ ರೀತಿ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ನೋಡಬೇಕು ಅನ್ನೋ ಒಂದು ಆಸೆ ಇದೆ. ಅವ್ರಿಗೆ ಒಳ್ಳೇದಾಗಲಿ, ಶುಭ ಹಾರೈಸಿ ಅವ್ರಿಗೆ ಆರೋಗ್ಯ ಕೊಡಲಿ, ಈ ಜನ ಸೇವೆ ಮಾಡೋಂಥ ಇನ್ನೂ ಶಕ್ತಿ ಕೊಡಲಿ ಅಂತೇಳಿ ನಾವು. ಸರ್, ಮತ್ತೆ ಮೊನ್ನೆ ವಿಶೇಷವಾಗಿ ಹೋದ ತಿಂಗಳಲ್ಲಿ ಒಂದು ಸುಪ್ರೀಂ ಕೋರ್ಟ್ ಒಂದು ಆದೇಶ ಕಳಿಸಿದ್ರಿ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲ, ಈ ಬೆಂಗಳೂರು ಮಗನ GBA 5 ಮಹಾನಗರ ಪಾಲಿಕೆಗಳ ಚುನಾವಣೆ ನಡೀಬೇಕು ಅಂತೇಳಿ ನಾವು ಸತತವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಚುನಾವಣಾ ಆಯೋಗ
ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರನ್ನು ಸಹ ಭೇಟಿ ಮಾಡಿ ಒತ್ತಾಯ ಮಾಡಿದ್ದು. ಈ ರಾಜ್ಯ ಸರ್ಕಾರ ಮತ್ತು ಚುನಾವಣಾ ಆಯೋಗ ಈ ಬೆಂಗಳೂರು ನಗರದ ನಾಗರಿಕರ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸವನ್ನು, ಏನು ಜನಪ್ರತಿನಿಧಿಗಳ ಆಯ್ಕೆಯನ್ನು ತಡೆಯೋ ಒಂದು ಕುತಂತ್ರವನ್ನು ಪದೇ ಪದೇ ಮಾಡ್ತಾ ಇದೆ. ಅದನ್ನು ವಿರೋಧಿಸಿ ಸುಪ್ರೀಂ ಕೋರ್ಟಲ್ಲಿ ನಾವು ಇಂಪ್ಲೀಡಿಂಗ್ ಅಪ್ಲಿಕೆಂಟ್ ಆಗಿ ವಿರೋಧ ಮಾಡಿ ಏನವರು ಸೆಪ್ಟೆಂಬರ್ ಗಂಟ ಎಲೆಕ್ಷನ್ ಮುಂದೂಡಬೇಕು ಅಂತ ಹೇಳಿದ್ನ ತಡೆಯುವಲ್ಲಿ ನಾವು ಸಫಲರಾಗಿದ್ದೇವೆ. ಇನ್ನು 2 ತಿಂಗಳಲ್ಲಿ ಎಲೆಕ್ಷನ್ ಮಾಡಲೇಬೇಕಾಗುತ್ತೆ. ಮಾಡಲಿಲ್ಲ ಅಂದರೆ ನಾವು ಹೋರಾಟವನ್ನು ನಿರಂತರವಾಗಿ ಬೆಂಗಳೂರು ನಗರಕ್ಕೆ ಜನಪ್ರತಿನಿಧಿಗಳು ಬೇಕು, ಜನರಿಂದ ಜನರಿಗೋಸ್ಕರ ನಾಯಕರು ಇರಬೇಕು ಅನ್ನೋದು ಏನು ಹೇಳ್ತಾರಲ್ಲ, ಅದು MLAಗಳಿಗೆ MP ಗಳಿಗಲ್ಲ, ಲೋಕಲ್ ಎಲ್ಲ ಸೆಲ್ಫ್ ಗೌರ್ಮೆಂಟಲ್ಲೂ ಇರಬೇಕು. ಕಾರ್ಪೊರೇಷನ್ ಇರಬೇಕು, ಪಂಚಾಯತ್ ಇರಬೇಕು, ಜಿಲ್ಲಾ ಪಂಚಾಯತ್ ಇರಬೇಕು, ತಾಲೂಕ್ ಪಂಚಾಯತಿಲಿ ಪ್ರತಿನಿಧಿಗಳು ಇರಬೇಕು ಅನ್ನೋದು ನಮ್ಮ ಸಂವಿಧಾನದತ್ವಾಗೂ ಇದೆ. ಅದನ್ನ ಈ ಕಾಂಗ್ರೆಸ್ ಸರ್ಕಾರ ಈಡೇರಿಸಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ಮತ್ತೆ ಈಗ BBMP ಎಲೆಕ್ಷನ್ ಆದರೆ ತಮ್ಮ ಕಡೆಯಿಂದ ಎಲ್ಲ ಸದಸ್ಯರನ್ನ ಸಿದ್ಧತೆ ಮಾಡಿದ್ದೀರಾ? ಅಲ್ಲ, ನಮ್ಮ ಪಕ್ಷದಲ್ಲಿ ಇಡೀ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಮ್ಮದು BJP ಜೊತೆ ನಾವು NDAನಲ್ಲಿದ್ದೀವಿ. ನಮ್ಮ ಹಿರಿಯರು ಕೂತು ಏನೇನು ಮಾಡಬೇಕು ಅಂತ ಮುಂದೆ ತೀರ್ಮಾನ. ನಮ್ಮ ಪಕ್ಷ ನಿರಂತರವಾಗಿ ಸಂಘಟನೆಯಲ್ಲಿ ಬೆಂಗಳೂರಿನಲ್ಲಿ ನಿರಂತರವಾಗಿ ನಡೀತಾ ಇದೆ. ಮುಂದಿನ ತೀರ್ಮಾನಗಳನ್ನು ನಮ್ಮ ಪಕ್ಷದ ಹೈಕಮಾಂಡ್ ತಗೊಳ್ಳಿ. ತಮ್ಮ ಪರಿಚಯ ಮಾಡ್ಕೊಂಬಿಡಿ ಸರ್. ನಾನು AP ರಂಗನಾಥ್ ಅಂತ, JDS ಲೀಗಲ್ ಸೆಲ್ ಪ್ರೆಸಿಡೆಂಟು, ಯಶವಂತಪುರ ಕ್ಷೇತ್ರ. ಧನ್ಯವಾದಗಳು ಸರ್. ಮೇಡಮ್, ಇವತ್ತು ಒಂದು ವಿಜೃಂಭಣೆಯಾದ ಒಂದು ಸಮಾರಂಭ ಅಂತ ಹೇಳ್ಬೋದು, ಏನು ಹೇಳ್ತೀರಾ? ಸರ್, ವಿಜೃಂಭಣೆ ಅಂದ್ರೆ ನಿಮ್ಮ ಕಣ್ಣಿಗೆ ಕಟ್ಟದಂಗೆ ಇಲ್ಲಿ ನಿಜ ಸತ್ಯ ಅನ್ನೋದು ಕಾಣಿಸ್ತಾ ಇದೆ. ಇದರಲ್ಲಿ ಯಾವುದೇ ರೀತಿ ಊಹಾಪೋಹಗಳಿಲ್ಲ. ನಮ್ಮ ಶ್ರೀಯುತ TN ಜವರಾಯೇಗೌಡರು ಈ ಬಾರಿ MLA ಆಗ್ತಾರೆ ಅನ್ನೋದಕ್ಕೆ ಇದೇ ನಿದರ್ಶನ ಆಗಿದೆ. MLC ಆಗಿರೋದು ನಮಗೆ ಒಂದು ಸಂತೋಷದ ಜೊತೆಗೆ ಮುಂದೆ ಅವರು MLA ಆಗಬೇಕು ಅನ್ನೋದು ಕೂಡ ನಮಗೆ ಆಶಯದಾಯಕವಾಗಿದೆ. ಇವರು ಸಮಾಜ ಸೇವೆ ಮಾಡೋದ್ರಲ್ಲಿ ಯಾವುದೇ ರೀತಿ ಹಿಂದೇಟಾಕಲ್ಲ ಅನ್ನೋದಕ್ಕೆ ಇಲ್ಲಿ ಸೇರಿರ್ತಕ್ಕಂತಹ ಜನಗಳೇ ಸಾಕ್ಷಿಯಾಗಿದೆ. ಯಾಕೆ ಅಂತಂದ್ರೆ ಇಲ್ಲಿ ಯಾರು ದುಡ್ಡು ಕೊಟ್ಟು ಬಂದಿರ್ತಕ್ಕಂಥವ್ರಲ್ಲ, ಅವರ ಪ್ರೀತಿ, ಅವರ ಮೇಲಿರೋ ಅಭಿಮಾನದಿಂದ ಬಂದಿರ್ತಕ್ಕಂಥವ್ರು. ಸೊ ಹೀಗಿರುವಾಗ ನಾವು ಅವ್ರ ಬಗ್ಗೆ ಅಭಿಮಾನವನ್ನ ವರ್ಣಿಸಕ್ಕೆ ಪದಗಳೇ ಇಲ್ಲ. ಯಾಕಂತಂದ್ರೆ ಅವರು ಹೃದಯ ಶ್ರೀಮಂತಿಕೆ ಅಂತದ್ದು. ಈಗಿನ ಕಾಲದಲ್ಲಿ ಒಂದು ಹುಟ್ಟುಹಬ್ಬ ಅಂದ್ರೆ ದುಡ್ಡು ಖರ್ಚಾಗುತ್ತೆ ಅಂತ ವಿದೇಶ ಪ್ರಯಾಣಗಳಿಗೆ ಹೋಗೋರ್ ಮುಂದೆ ಜನಕ್ಕೋಸ್ಕರ, ಜನರಿಗಾಗಿ ನಾನು ಇರ್ತೀನಿ, ಯಾವುದೇ ಸಂದರ್ಭದಲ್ಲೂ ನಾನು ಜನಕ್ಕೋಸ್ಕರನೇ ಕೆಲಸ ಮಾಡ್ತೀನಿ ಅಂತ ನಿಂತ್ಕೊಳ್ಳೋದ್ರಲ್ಲಿ ನಮ್ಮ ಜವರಾಯೇಗೌಡರು ಯಾರಿಗೂ ಕಮ್ಮಿನೂ ಇಲ್ಲ ಅಂತ ನಾವು ಇದರಲ್ಲಿ ಹೇಳ್ಬೋದು. ಶ್ರೀಯುತ TN ಜವರಾಯೇಗೌಡರು ಯಾವುದೇ ರೀತಿ ಒಂದು ನಮಗೆ ಸಮಸ್ಯೆ ಆಗಿದೆ, ನಮಗೆ ನಿಮ್ಮ ಸಹಕಾರ ಬೇಕು ಅಂದರೆ ಅರ್ಧ ರಾತ್ರಿಯಲ್ಲಿ ಫೋನ್ ಮಾಡಿದ್ರು ಅವ್ರು ಫೋನ್ ತೆಗೆದು ನಮಗೆ ಸಹಕಾರ ಕೊಡ್ತಾರೆ. ಅದಕ್ಕೆ ನಿದರ್ಶನ ನಾನೇ. ಯಾವುದೇ ರೀತಿ ತೊಂದರೆಗಳಾಗಿರ್ಬೋದು, ಅಪ್ಪಾಜಿ ಅನ್ನೋ ಒಂದು ಮಾತಿಗೆ ಅವ್ರು ಕೊಡೋ ಗೌರವನ ನಾವು ನಿಜವಾಗ್ಲೂ ಹೇಳಲಿಕ್ಕಾಗೋದಿಲ್ಲ. ನಾನು ಅವ್ರನ್ನ ಅಪ್ಪಾಜಿ ಅಂತಾನೆ ಕರಿತೀನಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ ದೇವರು ಆಯಸ್ಸು ಆರೋಗ್ಯ ಜೊತೆ ಅಧಿಕಾರವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ತಮ್ಮ ಪರಿಚಯ ಮಾಡ್ಕೊಳ್ಳಿ ಮೇಡಮ್. ನನ್ನ ಹೆಸರು ಶಶಿ ರಮೇಶ್ ಅಂತ ಹೇಳಿ, ರಾಮೋಳಿ ಗ್ರಾಮ ಪಂಚಾಯಿತಿ ಮಹಿಳಾ ಘಟಕದ ಅಧ್ಯಕ್ಷೆ ನಾನು. ನನಗೆ ಈ ಒಂದು ಪೋಸ್ಟನ್ನು ಕೂಡ ಅವರೇ ಕೊಟ್ಟಿರೋದು. ಸೊ ಈ ಒಂದು ಪೋಸ್ಟ್ಗೆ ನ್ಯಾಯ ದೊರಕಿಸ್ಕೊಡಕ್ಕೆ ಅವ್ರ ಸಹಕಾರ ಯಾವಾಗಲೂ ನನ್ನ ಜೊತೆಲಿದೆ, ಮುಂದೆನೂ ಇರುತ್ತೆ ಅಂತ ಈ ಮೂಲಕ ನಾನು ಭಾವಿಸ್ತೀನಿ. ಜವರೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಧನ್ಯವಾದಗಳು.